ಅಪ್ಪ ನಿಮ್ ಕ್ರಿಯೇಟಿವಿಟಿ ನಮ್ಮ ನೇಟಿವಿಟಿಗೆ ಸೆಟ್ ಆಗಲ್ಲ. ಮತ್ತೆ ಯಾವಾಗ್ಲೂ ಕ್ರಿಯೇಟಿವಿಟಿ ಅಂತ ಕುಯ್ತಾ ಇರ್ತೀಯಲ್ಲ, ಈ ಸಿಚುಯೇಷನ್ ನೋಡಿದ್ರೆ ತಮ್ಗೆ ಏನ್ ಅನಿಸ್ತಾ ಇದೆಯೋ? ನನಗೇನು ಅನಿಸ್ತಾ ಇದೆ ಅಂದ್ರೆ ಒಂದು ಮುಂಗಾರು ಮಳೆ. ಮಗ ಸೂಪರ್. ಮಳೆಯಲ್ಲಿ ಜೊತೆಯಾಗಿ ಸೂಪರ್. ಮತ್ತೆ ಅಮೃತ ವರ್ಷಿಣಿ ಈ ತರ ಫಿಲಂ ಮಾಡ್ಬೇಕಪ್ಪ. ಮಗ ಸೂಪರ್ ಅಲ್ಲೇ. ಮಗ ನೀನ್ ಹೇಳದ್ಮೇಲೆ ನಂಗೂ ಒಂದು ಸಿನಿಮಾ ಮಾಡ್ಬೇಕು ಅನ್ಸ್ತಿದ್ಯಾ? ನಂಗೂವೆ. ನಿನಗ ಕ್ರಿಯೇಟಿವಿಟಿ ಟೈಟ್ಲ್ ಹೇಳ ಮಗ. ನನ್ಗೆ ಮಾರ್ವಾಡಿ ಮನೆಯಲ್ಲಿ, ಬೆಂಗಾಲಿ ಬಾಗ್ಲಲ್ಲಿ, ಮಲಯಾಳಿ ಜೊತೆಯಲ್ಲಿ. ಹೆಂಗೆ? ನೋಡ್ಕೊಂಡು ಅದಕ್ಕೆ ಹೇಳೋದು ಈ ತರ ಟೈಟ್ಲ್ ಇಟ್ಕೊಂಡು ಫಿಲಂ ಮಾಡಿದ್ರೆ ಜನ ಮಕ್ ಹೋಗಿತಾರೆ ಅಂತ. ನನ್ ಮಗನೇ, ನಿನಗೂ ಇದೇ ಪರಿಸ್ಥಿತಿ ಬಂದಿದ್ರೆ ನೀ ಮಾತಾಡ್ತಿದ್ದ. ನೋಡಮ್ಮ, ನಾವು ಸೀದಾ ನಡೆದ್ರು ಅಷ್ಟೇ, ಉಲ್ಟಾ ನಡೆದ್ರು ಅಷ್ಟೇ, ನಮ್ ಕಾಲಲ್ಲಿರೋ ಚಪ್ಲಿಗೂ ಕೆಸರಾಗಲ್ಲ. ಹೌದಾ? ಚಾಲೆಂಜ್ ಕೆಸರ ನೀ ಪಾರ್ಟಿ ಕೊಡ್ಸಿ ಅಂದ್ರೆ ನಾನು ಕೊಡಿಸ್ತೀನಿ. ಓಕೆ ರೆಡಿ. ಕೆಸರು ಅಲ್ಲಿಡು ಕೆಸರು ಐತಲ್ಲಿಡು. ಇಡೋ. ಅಯ್ಯೋ ಇಲ್ಲ ಬಾಯಿಗಿರ್ತೀಯ. ಅಯ್ಯೋ ಇಲ್ವಲ್ಲ. ಅಯ್ಯೋ ಅಯ್ಯಪ್ಪ. ಥ್ಯಾಂಕ್ ಯು ಅಂಕಲ್. ಯು ವೆಲ್ಕಮ್. ಚಾಕ್ಲೇಟ್ ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಇವಳು ಹಾಕೋ ಒಗ್ಗರಣೆ ಘಾಟ್ಗೆ ಹರಿಶ್ಚಂದ್ರ ಘಾಟಿ ಕಳಿಸ್ಬಿಡ್ತಾಳೆ. ಇವಳಿಗೆ ಮಾಡ್ತೀನಿ ತಾಳೋ. ಕಮಲಮ್ಮ ರೇ, ಕಮಲಮ್ಮ ಆಚೆ ಬನ್ರಿ. ಯಾಕ್ರಿ ಹಾಗೆ ಬಡ್ಕೋತಾ ಇದ್ದೀರಾ? ರೇ, ನಿಮ್ದೇನು ಮನೆನೋ ಹೋಟ್ಲು? ಯಾವಾಗ ನೋಡಿದ್ರು ಒಗ್ಗರಣೆ ಹಾಕಿ ಸಾಯ್ತಿರಲ್ರಿ. ಅಪರೂಪಕ್ಕೆ ನಾನು ಮನೇಲಿದ್ರೆ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ವಲ್ರಿ? ನಿಮ್ದೊಳ್ಳೆ ಕತೆ ಐತಲ್ರಿ. ಅನಂತು, ನಾವು ನಮ್ಮನೇಲಿ ಧೂಪ ಹಚ್ಚಂಗಿಲ್ಲ, ಸೊಳ್ಳೆ ಬತ್ತಿ ಹಚ್ಚಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಓಡ್ ಬಂದ್ಬಿಡ್ತೀರಾ ಹೋಗೆ 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 ಅನ್ಕೊಂಡು. ನೀವು ನಿಮ್ ಮಗ ಯಾವ್ದಾದ್ರು ಕಾಡಲ್ಲಿ ಇರ್ಬೇಕಾಗಿತ್ತು, ಇಲ್ಲಿದ್ದು ನಮ್ ಪ್ರಾಣ ತೆಗಿತಾ ಇದ್ದೀರಾ. ಒಗ್ಗರಣೆ ಹಾಕುವಾಗ ನಿಮ್ಮನೆ ಕಿಟಿಗೆ ಬಾಗ್ಲು ಮುಚ್ಕೊಳ್ಳಿ. ನಾವ್ಯಾಕೆ ನಿಮ್ ಪ್ರಾಣ ತಿಂತೀವಿ? ರೇ, ಕಿಟ್ಕಿ ಬಾಗ್ಲು ಮುಚ್ಕೊಂಡ್ ಮಾಡಕ್ಕೆ ನಾವೇನ್ ಮಕ್ಳ ಮಾಡ್ತಾ ಇದೀವಿ? ಬಿಡ್ರಿ ನೀವು. ಒಗ್ಗರಣೆ ಘಾಟ್ ಬಂದಾಗ ಕಿಟಕಿ ಬಾಗಿಲು ತೆಗೆದು ಇನ್ನೇನ್ರಿ ಮಾಡ್ಬೇಕು? ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವನ್ ಮಾತೆ ನಡಿಬೇಕಿಲ್ಲಿ. ಲೇ, ಕಾಲ್ದಿಂದ್ಲು ಇದೇ ಆಗೋಯ್ತಲ್ಲ ನಿಂದು. ನಡಿಯ ನೀನು. ಸುಮ್ನೆ ನೀವು. ಘಾಟ್ ಬರ್ದಲ್ಲೇ ಇರುವಂತ ಒಗ್ಗರಣೆ ಹಾಕ್ರಿ. ಘಾಟ್ ಬರ್ದಿರೋ ಒಗ್ಗರಣೆ ಹಾಕ್ಬೇಕಾ? ನಮಗ್ ಬರಲ್ಲಪ್ಪ. ನಿಮಗ್ ಬಂದ್ರೆ ನಾಳೆಯಿಂದ ನೀವೇ ಬಂದು ಹಾಕೊಡಿ. ಅಯ್ಯೋ ಅಂಕಲ್, ಏನ್ ಅಂಕಲ್ ಇದು ಜಗಳ? ಸೂಪರ್ ಸೂಪರ್ ಅಂದ್ರೆ ಸೂಪರ್. ಇನ್ನೊಂದ್ಸಲ ನನ್ನ ಹತ್ರ ಬರ್ಬೇಡ. ಗಾಡಿ ತೆಗೀರಿ. ಹೀರೋಗಳಿಗೆ ಮಾಡಿ ಟೇಕ್ ಓಕೆನಾ ಸರ್? ಫೋಕಸ್ ಸರಿ ಇಲ್ಲ. ಆಮೇಲೆ ನೀವು ಪೊಸಿಷನ್ ಕರೆಕ್ಟ್ ಬರ್ತಾ ಇಲ್ಲ. ಒನ್ ಮೋರ್. ಅಲ್ಲ ಸರ್, ನೀವೇನಾದ್ರೂ ಆಗಿದ್ದಿದ್ರೆ ಪಕ್ಕ ಪೊಸಿಷನ್ ನೋಡ್ಕೊಂಡು ಮಾಡ್ತಿದ್ರಿ ಅಲ್ವಾ ಸರ್? ಏನ್ ಮಾಡ್ತೀಯಮ್ಮ, ದೇವ್ರು ಇನ್ನೊಂದ್ ಸ್ವಲ್ಪ ನನ್ನ ಉತ್ತಿ ಕುಡ್ಸ್ಬಿಟ್ಟಿದ್ರೆ ಅಲ್ಲಾಡ್ಸ್ಬಿಡ್ತಾ ಇದ್ದೆ. ಏನ ಸರ್? ಇಂಡಸ್ಟ್ರಿನಾ? ಏನಯ್ಯ ನಿನ್ ಮುಖದಲ್ಲಿ ಏನ್ ಕುಣಿತಾ ಇದೆ ಅಂತ? ಆನ್ ಆಗಿರ್ಬೇಕು ಸರ್. ಅಯ್ಯೋ, ಏನ್ ಸರ್ ಮಾಡ್ತಾ ಇದ್ದೀರಾ? ಅದೋ ಯಾಕೋ ಸೊರಗ್ತಾ ಇಲ್ಲ. ಬಂದೆ. ಅದು ಹಂಗೆ ಜಂಪ್ ಮಾಡಿ ಹಂಗೆ ನಿಂತ್ಕೋಬೇಕು, ಗೊತ್ತಾಯ್ತಾ? ಇಲ್ಲ ಸರ್, ನಾನು ಕರೆಕ್ಟ್ ಆಗೇ ಮಾಡಿದೆ. ನೀವೇ ಕನ್ಫ್ಯೂಸ್ ಅಲ್ಲಿ ಇಲ್ಲ, ನೀನು ಕನ್ಫ್ಯೂಸ್ ಆಗಿದ್ಯಾ? ಸರಿ ಸರ್, ನಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೀವೊಂದ್ಸಲ ಮಾಡಿ ತೋರಿಸಿ ಸರ್. ಮಾಡಿ ತೋರಿಸಿ ಸರ್. ಮಾಡಿ. ನೀನ್ ಮಾಡಪ್ಪ. ಮಾಡಿ ಸರ್, ನನಗೆ ಒಂದ್ ಸ್ವಲ್ಪ ಜೋಶ್ ಬರುತ್ತೆ ಸರ್. ಮಾಡಿ ಸರ್. ನಾನೇ ಮಾಡಿ ಸರ್. ಏನ್ ನನ್ನ ಮೇಲೆ ಚಾಲೆಂಜ್? ಮಾಡಿ. ಕಟ್ಟೋ ರೋಪ್ ಹಾಕೋ ಸರ್. ಅದೇನ್ ದಬಾಕ್ತಾರ ನೋಡ. ಫೈಟ್ ಮಾಡಿ ಸರ್. ಬನ್ನಿ ಇಲ್ಲಿ. ಹಾಕ್ರಿ ರೋಪ್. ರೋಪ್ ಹಾಕೋ. ಕಟ್ರಿ. ರೆಡಿ ಸರ್. ನೋಡ್ರಿ ಈಗ ಮಜಾ. ರೆಡಿ. ನಾನ್ ರೆಡಿ. ಯಾರು ಒಟ್ಟ ಬರ್ಬೇಡ್ರಿ. ನೋಡ್ರಿ ಈಗ ಹೆಂಗ ಬರ್ತೀನಿ ಪೊಸಿಷನ್ಗೆ. ಐ ಗೆಟ್ ರೆಡಿ. ಐ
ವಿಷಯನ ನಿಮ್ ಮುಂಚೆನೆ ಹೇಳಬೇಕು ಅನ್ಕೊಂಡಿದ್ದೆ. ನಮ್ಮಿಬ್ಬರ ಮಧ್ಯೆ ಪರಿಚಯ ಇತ್ತು ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲಪ್ಪ. ನಾವ್ ಯಾವ ತಪ್ಪು ಮಾಡಿಲ್ಲಪ್ಪ. ಆ ಮಗು ನಂದಲ್ಲ. ನನ್ನ ನಂಬಿಯಪ್ಪ. ನಿನ್ ಮಗ ಆಗಿ ನಾನಂತ ತಪ್ಪು ಮಾಡ್ತೀನೇನಪ್ಪ? ಹೇಳಪ್ಪ, ಹೇಳು. ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಆ ಮಗು ನಂದಲ್ಲಪ್ಪ. ಆ ಮಗು ನಂದಲ್ಲಪ್ಪ. ನಾನು ಯಾವ ತಪ್ಪು ಮಾಡಿಲ್ಲ. ಮಗು ನಿಂತಲ್ಲ ಅಂದ್ಮೇಲೆ ಅದ್ ಯಾಕೆ ಹೇಳ್ತೀಯ ಬಿಡು. ಅಪ್ಪ, ಒಳ್ಳೆ ಸೀನ್ ಬರ್ತಾ ಇತ್ತು, ಹಾಳು ಮಾಡ್ಬಿಟ್ಟಲ್ಲಪ್ಪ. ನಿಮ್ ಸೀನ್ ರೆಡಿ ಆಗೋ ಅಷ್ಟ್ರಲ್ಲಿ ನಮ್ ಸೀನ್ ಹಾಳಾಗೋಗುತ್ತೆ. ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಕೆಲಸಕ್ಕೆ, ಡ್ಯೂಟಿ. ಒಂದ್ ವಾರದಿಂದ ಮನೇಲಿ ಕುತ್ಕೊಂಡಿದ್ಯಲ್ಲ, ತಲೆ ಕೆಟ್ಟೋಗಿದ್ಯಲ್ಲ ನಿನ್ಗೆ. ಆಣೆ ಪ್ರಮಾಣ ಮಾಡ್ಬಿಟ್ಟು ಹೌಸ್ ಅರೆಸ್ಟ್ ಮಾಡ್ಬಿಟ್ಟಿಯಲ್ಲಪ್ಪ. ಬಾ ಹೋಗೋಣ. ಸರಿ ಆಯ್ತು, ಕಾಫಿ ತಿಂಡಿಗೇನು? ಎಲ್ಲ ಹೋಟ್ಲಲ್ಲೇ ಕೊಡಿಸ್ತೀನಪ್ಪ. ಬಾ ಹೋಗೋಣ. ನಡಿ, ಬೇಗ ಬೇಗ ಹೋಗೋ, ಹೊಟ್ಟೆ ಹಚ್ಚಿತಾ ಇದೆ. ಅಲ್ಲ, ಮೇನ್ ರೋಡ್ ಅಲ್ಲಿ ಹೆಲ್ಮೆಟ್ ಬೇರೆ ಹಾಕಿಲ್ಲ, ಪೊಲೀಸ್ನವ್ರು ಹಿಡಿದ್ರ. ಯಾಕಪ್ಪ? ಇವಳಾಕೆ ಇಲ್ಲಿ ನಿಂತಿದ್ದಾಳೆ? ನಂದಿನಿ. ಅಂಕಲ್, ಬಾಮ್ಮ, ಚೆನ್ನಾಗಿದೆಯಾ? ಅರೆ ಅಂಕಲ್, ಅದನ್ನ ನಾನ್ ನಿಮಗೆ ಕೇಳ್ಬೇಕು. ಹೇಗಿದ್ದೀರಾ? ನನಗೇನಾಗಿದ್ದೀನಮ್ಮ, ಆರಾಮಾಗಿದ್ದೀನಿ. ಇವನು ನನ್ನ ಮಗ ಸಂಜೀವ. ಹಾಯ್ ಸಂಜೀವ. ಹಾಯ್. ಅಪ್ಪ, ಇವ್ರು ಯಾರು ಅಂತ? ಅದೇ ನಿಂಗೆ ಹೇಳದ್ನಲ್ಲ, ಅವತ್ತು ಜಾರ್ ಬಿದ್ದಾಗ ಟ್ರೀಟ್ಮೆಂಟ್ ಕೊಡ್ತಿದ್ದಿಲ್ಲ. ನಂದಿನಿ. ತುಂಬಾ ಥ್ಯಾಂಕ್ಸ್ ನಂದಿನಿ ಅವ್ರೆ, ಅವತ್ತು ಹೆಲ್ಪ್ ಮಾಡಿದ್ದಕ್ಕೆ. ಪ್ಲೀಸ್, ಇದೆಲ್ಲ ನೀವ್ ಮಾಡದೇ ಇರೋದಾ? ಓ, ಏನ್ ಹೇಳ್ತಾ ಇದ್ದಾರೆ? ಅಂಕಲ್, ಏನ್ ಈ ಕಡೆ? ಏನಿಲ್ಲಮ್ಮ, ಇವತ್ತು ಮನೇಲಿ ತಿಂಡಿ ಮಾಡ್ಲಿಲ್ಲ, ಅದಕ್ಕೆ ಹೋಟ್ಲಲ್ಲಿ ತಿಂಡಿ ತಿನ್ನೋಣ ಅಂತ ಹೋಗ್ತಿದೀವಿ. ಓ, ಬಾ ಕರೀನುವೆ, ಹೋಗೋಣ. ಇಲ್ಲ ಅಂಕಲ್, ನಾನ್ ಬೆಳಗ್ಗೆ ಹೊತ್ತು ಮೊಳಕೆ ಕಾಳು ಮಾತ್ರ ತಿನ್ನೋದು. ಇಲ್ಲ ಅಂದ್ರೆ ಜಿಮ್ ಟ್ರೈನರ್ ಬೈತಾರೆ. ಒಂದ್ ದಿವ್ಸ ತಿಂದ್ರೆ ಏನಾಗಲ್ಲ. ಬಾಮ, ಬಾ ನೀನು. ಸರಿ, ಹೋಗ್ಲಿ ಬಿಡಪ್ಪ, ಏನೋ ಡಯಟ್ ಮಾಡ್ತಿದಾರ ಅವರು, ನೀ ಏನಕ್ಕೆ ಫೋರ್ಸ್ ಮಾಡ್ತೀಯ? ಈ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು. ಡಯಟ್ ಗೇಟ್ ಎಲ್ಲ ಎಂತದು? ಬಾಮ್ಮ ಹೋಗೋಣ. ದೋಸೆ ಸೂಪರ್ ಆಗಿ ಮಾಡ್ತಾನೆ, ಮಸಾಲೆ ದೋಸೆ. ಬಾ ಹೋಗೋಣ. ಬಾ, ದೋಸೆ ತಿಂದ್ರೆ ನಾಳೆಯಿಂದ ನೀನ್ ಜಿಮ್ಮೇ ಬಿಟ್ಬಿಡ್ತೀಯ. ಯಾವತ್ತೂ ತಿನ್ನಲ್ಲ. ಇವತ್ತಿನ ನೀವಿಬ್ರು ಫೋರ್ಸ್ ಮಾಡ್ತಾ ಇದ್ದೀರಾ ಅಂತ ತಿಂತಾ ಇದ್ದೀನಿ. ಫೋರ್ಸಾ? ನಾವು ಬಂದ್ ಸೆಟ್ಲ್ ಆಗಕ್ ಮುಂಚೆನೆ ನಮ್ಮನ್ನ ಕೇಳಿದೆ, ನೀವೇ ತಾನೇನ್ರಿ ಆರ್ಡರ್ ಮಾಡಿದ್ದು? ನೀನ್ ಸುಮ್ನಿರ, ತಿನ್ನಮ್ಮ. ಅಲ್ಲಿ ನೋಡ್ರಿ ನಿಮ್ ಜಿಮ್ ಟ್ರೈನರು. ಬಕ್ರ. ನೋಡಿ ಅಂಕಲ್, ಇವ್ರು ಯಾಕೋ ನೀನ್ ತಿನ್ನಮ್ಮ. ತಿನ್ನು. ಸಾಲ ಕೊಟ್ಟವ್ರಿಗೆ ಧಿಕ್ಕಾರ, ಸಾಲ ತಗೊಂಡವ್ರಿಗೆ ಜೈಕಾರ, ಸಾಲ ತಗೊಂಡವ್ರಿಗೆ ಜೈಕಾರ. ನಾನ್ ಚಿಕನಿಗೆ ಜೈವಾಗ್ಲಿ, ನಾನ್ ಚಿಕನಿಗೆ ಜೈವಾಗ್ಲಿ. ಹುಷಾರ್, ನನ್ನನ್ನು ಯಾರು ಒಂದಿಂಚು ಶೇಕ್ ಮಾಡಕ್ಕಾಗಲ್ಲ. ಅಣ್ತಮ್ದಿರಾ, ಈ ಸಭೆಗೆ ನಿಮ್ಮನ್ನೆಲ್ಲ ಯಾಕೆ ಕರೆಸಿದ್ದೀನಿ ಅಂದ್ರೆ, ಮುಖ್ಯವಾಗಿ ಸಾಲ ಕೊಟ್ಟವರು ರೌಡಿಗಳನ್ನ ಕರ್ಕೊಂಬಂದು ನಾನು ಒಡ್ಸಿದ್ರೆ ಅವ್ರನ್ನೆಲ್ಲ ಸೇರ್ಕೊಂಡು ನೀವು ಹೊಡಿಬೇಕು. ಸಾಲ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಆಗ್ಬೇಕು. ಸಾಲ ಕೊಟ್ಟವನು ಕಂಡೀಷನ್ ಹಾಕಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿಸ್ತಾನೆ, ನೀವು ಸೈನ್ ಮಾಡಿ, ಆದ್ರೆ ಸಾಲ ವಾಪಸ್ ಕೊಡ್ಬೇಡಿ. ಮನೆ ಅಡ್ರೆಸ್ ನ ಚೇಂಜ್ ಮಾಡ್ತಾ ಹೋಗಿ, ಎಸ್ಕೇಪ್ ಆಗ್ತಾ ಇರಿ. ಎಲ್ಲದಕ್ಕೂ ನಿಮ್ಗೆ ಸಾಥ್ ಕೊಡಕ್ಕೆ ನಾನಿದ್ದೀನಿ. ಅಖಿಲ ಕರ್ನಾಟಕ ಸಾಲ ಕೊಡದೇ ಇರೋ ಸಂಘದ ಅಧ್ಯಕ್ಷನಾಗಿದ್ದೀನಿ, ಈ ಡಾನ್ ಚಿಕ್ಕಣ್ಣ.
ಸಾಲ ಕೊಡದೇ ಇರೋ ಸಂಘದ ಅಧ್ಯಕ್ಷ ಡಾನ್ ಚಿಕ್ಕಣ್ಣನ ಮೇಲೆ ನಂಬಿಕೆ ಇಟ್ಟು ಡಾನ್ ಚಿಕ್ಕಣ್ಣ ಅಂತ ಜೈಕರ್ ಆಗ್ತಿರೋ ನಿಮಗೆಲ್ಲ ಈ ಡಾನ್ ಚಿಕ್ಕಣ್ಣಂದು ಒಂದು ಸಲಾಂ. ಸಾಲ ಇಸ್ಕೊಂಡು ಬಡ್ಡಿ ಕಟ್ತಾನೆ ಇದ್ರು ಯಾವನು ಬಂದ್ ಟಚ್ ಮಾಡಕ್ಕಾಗಲ್ಲ ನನ್ನನ್ನ. ಯಾಕೆ ಅಂದ್ರೆ ನಾನು ಒಬ್ನೇ ಎಲ್ಲೂ ಓಡಾಡಲ್ಲ. ಬೊಟ್ಟು ಇಕ್ಕೊಂಡ ತಕ್ಷಣ ಬಲಿಯಾಗಕ್ಕೆ ಇವನು ಬಕ್ರಾಲ ಕಂಡ್ರು ನರಿ, ಗುಳ್ಳೆ ನರಿ. ಸರಿ ಗುಳ್ಳೆ ನರಿ ಮೇಲೆ ಲಾಂಗ್ ಇಟ್ಟಿದ್ದೀರಾ? ಗುಡ್ಡಲ್ಲಿ ಬಚ್ಚಿಟ್ಕೊಳ್ಳೋ ಗುಳ್ಳೆ ನರಿಗಳೆಲ್ಲ ಹುಲಿಗಳಾಗ್ಬಿಟ್ರೆ ನಮ್ಮಂತ ಹುಲಿಗಳ ಹೊಟ್ಟೆಪಾಡೇನೋ ಅಣ್ಣ. ನಿಮ್ಮ ಅಣ್ಣನ್ ತೊಡೆ ಕಾಣಿಸ್ತಿದೆ. ಕೊಡ್ಸಿದ ಸಾಲನ ವಾಪಸ್ ಕೊಡಕ್ಕಾಗದೆ ತಲೆ ಮಾಡಿಸ್ಕೊಂಡು ಆಡ್ತಿರೋ ನೀನು ಎಲ್ರಿಗೂ ಲಂಚ ಕೊಟ್ಟು ಜನರನ್ನೆಲ್ಲ ಸೇರಿಸ್ಕೊಂಡು ಶಿವಣ್ಣನ್ ರೇಂಜ್ ಅಲ್ಲಿ ಬಿಲ್ಡಪ್ ತಗೋತಿರೋ ನೀನು ಶಿವಣ್ಣ ಅಲ್ಲ ಕಣ. ಪಬ್ಲಿಕ್ ಅಲ್ಲಿ ಬಟ್ಟೆ ಬಿಚ್ಚಿದ್ಯಾನ? ಪ್ರಕೃತಿಲ್ ಬಿಚ್ಚಿದ್ದೀನಣ್ಣ, ಪಬ್ಲಿಕ್ ಅಲ್ಲಿ ಬಿಚ್ಚಿಲ್ಲ. ಇವತ್ತು ಬಿಚ್ಚಿಸ್ತೀನಿ, ಬಿಚ್ಚ ಬಟ್ಟೆನ. ಅಯ್ಯಯ್ಯ ಅವೆರಡು ಬಟ್ಟೆ ಬಿಚ್ಬಿಟ್ಟ. ಮಕ್ಕಳ ಬಟ್ಟೆ ಬಿಚ್ಚು ಅಂದಿದ್ದು ನಿಮ್ದಲ್ಲ ಕಣ್ರ, ಅವಂದು ಕಣ್ರ. ಅರ್ಜೆಂಟ್ಗೆ ಅಂಡರ್ವೇರ್ ಹಾಕೊಂಬಂದಿಲ್ಲ. ಅಂಡರ್ವೇರ್ ತಗೊಳಕ್ ದುಡ್ಡಿಲ್ಲ ಅಂದ್ರೂ ಅಂಡೋಮಾನಲ್ಲಿ ಅಪಾರ್ಟ್ಮೆಂಟ್ ಇಟ್ಕೊಂಡವನೇ ಅಂತ ಬಿಲ್ಡಪ್ ಕೊಟ್ಕೊಂಡು ಅವನಿಗೆ ಸಾಲ ಕೊಡ್ಸೋದ್ಯಲ್ಲ. ಸಾಲ ವಸೂಲಿ ಮಾಡ್ಕೊಡು, ಇಲ್ಲ ನೀನ್ ಕೊಡು. ಏನ್ ಗುರು ಹಾಕಿರೋದು ಇಷ್ಟೇ ಉದ್ದ ಸೈನ್ಗೆ ಇಷ್ಟು ಉದ್ದ ಟಾರ್ಚರ್ ಕೊಡ್ತಿದ್ಯಲ್ಲ. 7 ಲಕ್ಷಕ್ಕೆ ನೀನು ಶೂರಿಟಿ ಹಾಕಿರೋದು ಗೊತ್ತಲ್ಲ. ಹೋಗಿ ನೀವು ದುಡ್ಡು ಕೊಟ್ಟಿರೋ ಹತ್ರ ಈಸ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಹಂಗಾದ್ರೆ ಬಿಚ್ಚು ಬಟ್ಟೆ. ಏನ್ ಗುರುಗಳೇ ಈ ಗೆಟಪ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ತಿದ್ರ ಗುರುಗಳೇ. ನಿಮ್ ಸಿನಿಮಾ ಕೆರಿಯರ್ ನಲ್ಲೇ ಇದೊಂದು ಮೈಲಿಗಲ್ಲು. ಮೈಲಿಗಲ್ಲೋ ಇಲ್ಲ ನಮ್ ಪ್ರೊಡ್ಯೂಸರ್ ತಲೆಗೆ ಚಪ್ರಿ ಕಲ್ಲು. ಅಲ್ಲ ಗುರುಗಳೇ, ಈ ಕ್ಯಾರೆಕ್ಟರ್ಗೆ ರವಿಶಂಕರ್ ಅವ್ರಿಗೆ ತಾನೇ ನಾವು ಕಾಲ್ ಶೀಟ್ ಕೇಳಿದ್ದು. ಪ್ರೊಡ್ಯೂಸರ್ ಕೊಡೋ ದುಡ್ಡಿಗೆ ರವಿಶಂಕರ್ ಕಾಲ್ ಶೀಟ್ ಇರ್ಲಿ, ಅವನು ಓದ್ಕೊಳ್ಳೋ ಹಳೆ ಬೆಡ್ಶೀಟ್ ಸಿಗಲ್ಲ ಕಣೋ. ಅದಕ್ಕೆ ನಾನು ಗೆಟಪ್ ಹಾಕೊಂಡ್ಬಿಟ್ಟಿದ್ದೀನಿ. ಎಲ್ಲೋನು ಭಾಸ್ಕರ, ಬನ್ರಿ ಬೇಗ, ಬನ್ರಿ ಬೇಗ ಅಂದ್ರೆ. ಅಯ್ಯೋ ಎಲ್ಲೋ ಹಳೆಗೆ ಹೋಗಿದ್ದೆ. ಎಲ್ಲೋ ನೀನ್ ಹಳೆ ಆ ಸೆಟಪ್ ಆ ಅಮ್ಮ ಜೂನಿಯರ್ ಆರ್ಟಿಸ್ಟ್ ಸರ್ ಆಗ್ಲೇ ಬಂದ್ರಂತೆ ಸರ್. ಮೇಕಪ್ ಹಾಕೊಂಡಿದಾರಂತೆ, ಹಳದಿ ಸೀರೆ ಉಟ್ಕೊಂಡು ಇಲ್ಲೆಲ್ಲೋ ಇದಾರಂತಂದ್ರು ಸರ್. ಏನು ಭಯ ಬೇಡ, ನಾನಿದ್ದೀನಿ. ಸಂಜೀವ ರೆಡಿ ಗುರುಗಳೇ. ಹೇಳು ಆಕ್ಷನ್ ಅಲ್ಲ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ತಲೆ ಮೇಲಿಟ್ಟು ಒಂದೇ ಗೇಟು ಬಂದೆಯ. ಅದು ಗುರು ಬಾ, ಬೇಗ ಬಾ ಬಾ, ಇವಳೆ ಮೈ ಮೇಲೆ ಬಾ. ಬಂದೆಯ ಅಂತಿದ್ಯೇನೋ? ಬಂದಿದ್ದೀನಿ ಕಣೋ ಈಗ ನಾನು. ಇದ್ಯಾರ ಡೈಲಾಗು? ಸಂಜೀವ ಯಾರ ಇವಳು? ಏನೋ ಇದೆಲ್ಲ? ಅಲ್ಲ ಗುರುಗಳೇ, ಈಗ ತಾನೇ ಒಂದು ಫೋನ್ ಕಾಲ್ ಬಂತು. ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಾಡಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರ? ಲೋ ಇನ್ ಸ್ವಲ್ಪ ಬಿಟ್ಟಿದ್ರೆ ನನ್ನ ಎಲ್ಲಾ ಪಾರ್ಟ್ಸ್ ಹೊಡೆದು ಜಾಮ್ ಮಾಡ್ಬಿಡ್ತಾ ಇದ್ಲಲ್ಲ. ಭಾಸ್ಕರ ಪಾಪ ಇಲ್ಲಿ ಎಂತ ಒಳ್ಳೆ ಆರ್ಟಿಸ್ಟ್ ಕರ್ಕೊಂಡ್ಯಾ. ಗುರುಗಳೇ ಆರ್ಟಿಸ್ಟ್ ಬಂದ್ರೆ ಆರ್ಟಿಸ್ಟ್ ಬರ್ಲಿ, ಶೂಟಿಂಗ್ ಗುರುಗಳೇ ಗುರುಗಳೇ ಇಷ್ಟು ದೊಡ್ಡ ಹಾಸ್ಪಿಟಲ್ ಬಗ್ಗೆ ಸೇರ್ಕೊಂಡವ್ರೆ. ಅಷ್ಟು ದೊಡ್ಡ ರೋಗನ ಅವ್ರಿಗೆ? ದೊಡ್ಡ ರೋಗ ಏನಲ್ಲ, ಮನೋರೋಗ ಅಷ್ಟೇ. ಎಕ್ಸ್ಕ್ಯೂಸ್ ಮಿ ಮೇಡಮ್, ವಾರ್ಡ್ ನಂಬರ್ 108 ಎಲ್ಲಿ ಬರುತ್ತೆ? ಸೆಕೆಂಡ್ ಫ್ಲೋರ್. ಹಾಯ್ ಸ್ವೀಟಿ. ಏನು ನಮ್ಮನ್ನ ಸ್ವಲ್ಪ ಸ್ವೀಟಾಗಿ ಚೆಕ್ ಮಾಡ್ತೀರಾ? ನಿಮ್ಗೇನಾಗಿದೆ? ಗುಂಡ್ಕಲ್ ತರ ಇದ್ದೀರಾ? ನನಗೇನು ಆಗಿಲ್ಲ. ಅವತಾರ ಪಾರ್ಟ್ 2 ಸಿನಿಮಾ ತೆಗಿತಾ ಇದ್ದೀನಿ. ಪ್ರೊಡ್ಯೂಸರ್ ಗಟ್ಟಿಮುಟ್ಟಾಗಿರ್ತಾನಿಲ್ವೋ, ನಾನಂತೂ ಕಲ್ಗುಂಡಿದ್ದಂಗಿರ್ಬೇಕಲ್ವಾ. ಅದಕ್ಕೆ ಟೋಟ್ಲ ಬಾಡಿನ ಫುಲ್ಲಾಗಿ ಚೆಕ್ ಮಾಡ್ಬಿಡಿ ಬನ್ನಿ. ನಡಿಯಕ್ಕಾಗಲ್ವಾ? ಹಲೋ, ನಾನು ಡೈರೆಕ್ಟರ್, ನಾನು ಹೇಳ್ದಂಗೆ ನೀನ್ ಮಾಡ್ಬೇಕು. ಮಗ ಇದೇನ ಜನರಲ್ ಚೆಕಪ್ ವಾರ್ಡು? ಇದೇ ವಾರ್ಡ್ ಅಂತ ಹೇಳಿದ್ರಪ್ಪ. ಮತ್ತೆ ಬೆಟ್ಟಿದ ಬಾಡಿನೇ ಇಲ್ಲ.
ಹಲೋ ಸಿಸ್ಟರ್, ಪೇಷಂಟ್ ನ ನೋಡಿ ಅಂದ್ರೆ ನಿಮ್ ಮೊಬೈಲ್ ನೋಡ್ತಾ ಇದ್ದೀರಾ? ಬರೀ ನಿಮ್ಮಂತ ಪೇಷಂಟ್ ನಿ ನೋಡಕ್ಕಾಗತ್ತಾ? ಸ್ವಲ್ಪ ಮೊಬೈಲ್ ನೋಡಕ್ಕೂ ಬಿಡಿ ಸರ್. ನೋಡಿ ಏನು ವಾಟ್ಸಪ್ ಹೈಕಾ ವಿಚಾಟ ಇಲ್ಲ ಆಲ್ರೆಡಿ ಚಾಟಿಂಗ್. ಫೇಸ್ಬುಕ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದೆ, ಎಷ್ಟು ಲೈಕ್ಸ್ ಬಂದಿದೆ ಅಂತ ನೋಡ್ತಾ ಇದ್ದೆ. ವೆರಿ ನೈಸ್. ನಿಮ್ಮ ಫೇಸ್ ಕಟ್ ನನ್ನ ಫೇಸ್ಬುಕ್ ಅಲ್ಲಿ ನಾನು ನೋಡಬಹುದಾ? ವೈ ನಾಟ್, ನೋಡಿ. ಥ್ಯಾಂಕ್ ಯು. ಏನ್ ಸಿಸ್ಟರ್ ಇದು? ಈ ಕಾಲದಲ್ಲಿ ಸೆಲ್ಫಿ ಯಾವ ರೇಂಜ್ ಬಂದ್ಬಿಡ್ತಪ್ಪ. ಬಾಯಲ್ಲಿ ಕುಲ್ಫಿ ಇಟ್ಕೊಂಡೇ ಫೋಟೋ ತೆಗಿತಾರೆ. ಇವನ್ ಯಾವನ ಆಕ್ಸಿಡೆಂಟ್ ಇಟ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ. ಇವನ್ ಜೊತೆ ಹೋಗಿ ನೀವು ಫೋಟೋ ತೆಗೆಸ್ಕೊಂಡಿದ್ದೀರಲ್ಲ. ಹಾ, ಯುವರ್ ಬಾಯ್ ಫ್ರೆಂಡ್ ಫೋನ್. ಐ ವಿಲ್ ಟೇಕ್. ಹಲೋ, ಹಾಯ್. ಅಯ್ಯೋ ಸಿಸ್ಟರ್, ಏಯ್ ವಾಪಸ್ ಬಂದು ಅದೇ ದಿಂಬು ಮೇಲೆ ಬಿದ್ದುಬಿಟ್ಟ. ಅಯ್ಯೋ ಅಯ್ಯೋ, ನನ್ ಪಂಚೆ ಸರಿಯಾಗಿ ಕಟ್ಕೊಳಕ್ಕಾಗಲ್ವಾ? ಅಯ್ಯೋ, ನಾನು ಕಾಪಾಡ್ಕೊತೀನಿ. ನಾನೇ ಬೆಟ್ರ್ ಆಗಿದ್ದೀನಲ್ಲೋ, ನಿನ್ ಮನೇಲೆ ಹೋಗ್ಬಿಟ್ಟಲ್ಲೋ. ಅಯ್ಯೋ 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 ಸಿಸ್ಟರ್, ಪ್ಲೀಸ್ ನಡ್ಕೊಂಬ. ಏನ್ ಸರ್ ಹಾಸ್ಪಿಟಲ್ ಆಕ್ಷನ್? ಸುಮ್ಮನೆ ಈಗ ನಾನು ಕೊಡೋ ಅವಕಾಶನ ನೀನ್ ಹೆಂಗ್ ಉಪಯೋಗಿಸ್ಕೊಂತೀಯೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಾನು ಹೊಸ ಸಿನಿಮಾ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಸೊ ಶೂಟಿಂಗ್ ಕಡೆ ನಾವು ತಲೆ ಎಂತ ದೊಡ್ಡ 4 ಸೀನ್ ನೀನ್ ಮುಗಿಸು. ನೀನ್ ನನಗಿಂತ ಒಳ್ಳೆ ಡೈರೆಕ್ಟ್ರು, ನೀನ ಮುಗಿಸು. ಅಯ್ಯೋ, ಅಂದ್ರೆ ಗುಡ್ ಡೈರೆಕ್ಟರ್ ಆದಲ್ಲ ಸಂಜೀವ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನೀವು ನನ್ನ ಫ್ರೆಂಡ್ಗೆ ಫಸ್ಟ್ ಟೈಮ್ ಅವಕಾಶ ಕೊಟ್ಟಿದ್ದೀರಾ. ನೀವೊಂಥರ ಇದ್ದಂಗೆ ಗ್ರೇಟ್ ಪರ್ಸನ್ ಸರ್. ತುಂಬಾ ಮರಾತಿಸ್ಬೇಡ, ನಾನು ಆಲ್ರೆಡಿ ಉದ್ದ ಆಗ್ಬಿಡ್ತೀನಿ. ಮೊದಲು ನಾನು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡ್ರಿ. ತಗೊಳ್ಳೋ ಸ್ಕ್ರಿಪ್ಟ್ ತಗೊಳ್ಳಿ ಸರ್. ನೋಡಪ್ಪ, ಇಲ್ಲಿ ಮಿಕ್ಕಿದ 4 ಸೀನ್ ಇಲ್ಲಿದೆ. ಟೇಕ್ ಇಟ್, ತಗೋ. ನಾಳೆನೇ ಶೂಟಿಂಗ್ ಮಾಡು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಅಲ್ಲ ಗುರುಗಳೇ, ಇಷ್ಟೊತ್ತಲ್ಲಿ ಇಲ್ಲಿ ಅದ್ಯಾವ್ದು ಗುರುಗಳೇ ರಿಹರ್ಸಲ್ಲು? ಲೇ, ನನ್ನ ನೆಕ್ಸ್ಟ್ ಸಿನಿಮಾ ದೆವ್ವದ ಹೆಸರಲ್ಲಿ ಇರೋದ್ರಿಂದ ಅದೇ ತರ ಜಾಗನ ಸೆಲೆಕ್ಟ್ ಮಾಡ್ಬೇಕು ಅಂತ ನಾನು ರಿಹರ್ಸಲ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸೂಪರ್ ಇದೆ ಜಾಗ. ದಟ್ ಈಸ್ ಮೈ ಸ್ಪೆಷಾಲಿಟಿ. ಯುನೋ ಗುರುಗಳೇ, ಇಲ್ಲಿ ಯಾವ ನರ್ಪಿಳನೂ ಇಲ್ಲ. ದೆವ್ಗಳು ಬರೋ ಟೈಮ್ ಆಗಿದೆ ಗುರುಗಳೇ. ದೆವ್ವ ಬರ್ಬೇಕು, ನಾನೇ ಕರಿತೀನಿ ನೋಡು. ನಿಮ್ಗೆ ದೆವ್ವ ಅಂದ್ರೆ ಭಯನೇ ಇಲ್ವಾ ಗುರುಗಳೇ? ದೆವ್ವ ಅಂದ್ರೆ ನನಗ್ ಭಯನ? ಲೇ, ನನ್ನ ಜೀವನದಲ್ಲಿ ಎಷ್ಟೋ ದೆವ್ವಗಳನ್ನ ಬಾಟ್ಲ್ ಒಳಗೆ ಹಾಕಿ ಅದ್ರ ಮೇಲೆ 90 ಹಾಕಿ ಮಿಕ್ಸಿಂಗ್ ಮಾಡಿ ಕುಡಿದು ಬಿಟ್ಟಿದ್ದೀನಿ. ಅಯ್ಯತ್ತೇರಿ, ದೆವ್ವ ಅಂದ್ರೆ ಭಯನ? ನಿನಗೆ ಭಯ ತೋರಿಸ್ತೀನಿ ಇನ್ನೊಂದ್ಸಲಿ. ದೇವ ಅಂತೆ ದೇವ. ಎಲ್ಲೋಗ್ಬಿಟ್ಟ? ಇರಿ ಗುರುಗಳೇ, ಮರಕ್ ನೀರು ಹೋಯ್ತಾ ಇದ್ದೀನಿ. ಮರಕ್ ನೀರು ಹೋಯ್ತಾ ಇದ್ದೀನಿ ಎದ್ರುಕೊಂಡು. ಲೇ, ಮರಗಿರ ಉದ್ರಿಸ್ಬಿಟ್ಯೋ. ನಾಳೆ ಇದೇ ಜಾಗದಲ್ಲಿ ಶೂಟಿಂಗ್ ಇದೆ, ಆಮೇಲೆ ಸೆಟ್ ಹಾಕ್ಬೇಕಾಗತ್ತೆ. ಬಂದ್ಯಾ? ಏನಾಯ್ತಪ್ಪ? ಸುಮ್ನೆ ಇರಿ ಗುರುಗಳೇ, ಈ ಕತ್ಲಲ್ಲಿ ಏನೋ ಮಾಡ್ತಿದ್ರ, ಭಯ ಆಗ್ತಿದೆ ಗುರುಗಳೇ. ಅದೇ ಕಣೋ ಥ್ರಿಲ್ಲಿಂಗು. ಇಷ್ಟಕ್ಕೆ ನೀನ್ ಎದ್ರುಕೊಂಡ್ಬಿಟ್ರೆ ಹೆಂಗೆ? ಬಾ. ಭಯ ಆಗಿ ಸದ್ಯ ಪ್ಯಾಂಟಲ್ಲಿ ಇಳ್ಕೊಳ್ಳಿಲ್ವಲ್ಲ. ಅಯ್ಯಲೇ, ಈಗ ನನ್ನ ಕಾನ್ಸೆಪ್ಟ್ ಅಲ್ಲಿ ಏನಿದೆ ಅಂದ್ರೆ, ಆ ಕಡೆಯಿಂದ ಒಂದು ಕೊಳ್ಳಿ ದೆವ್ವ ಬರ್ತಾ ಇದೆ, ಈ ಕಡೆಯಿಂದ ಒಂದು ಗುಡ್ಡದ ಭೂತ ಬರ್ತಾ ಇದೆ, ಹಿಂದೆಯಿಂದ ಒಂದು ಮೋಗಿನಿ ಬರ್ತಾ ಇದೆ. ಎಲ್ಲ ದೆವ್ವಗಳ ಮಧ್ಯೆ ಒಂದು ಬಾಸ್ ದೆವ್ವ ನಿಂತಿರುತ್ತೆ. ಈ ದೆವ್ವಗಳೆಲ್ಲ ಅದ್ರ ಜೊತೆ ಸೇರ್ಕೊಂತ ಇದ್ದಾವೆ. ತುಂಬಾ ಭಯ ಆಗ್ತಿದೆ ಗುರುಗಳೇ. ಏನ್ ಭಯ ಆಗ್ಬೇಕು? ದಟ್ ಇಸ್ ಮೈ ಕಾನ್ಸೆಪ್ಟ್. ಈಗ ಈ ಬಾಸ್ ದೆವ್ವದ ಗೆಟಪ್ ಅಲ್ಲಿ ನಾನಿರ್ತೀನಿ, ಹೆಂಗಿರುತ್ತೆ? ಏನಂದ್ರೆ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದೆ. ವೆರಿ ಗುಡ್. ಈಗ 3 ದೆವ್ವ ಇದೆಯಲ್ಲ, ಅದೆಲ್ಲ ಈ ಬಾಸ್ ದೆವ್ವಕ್ಕೆ ಮಕ್ಕಳು, ಐ ಮೀನ್ ಚೈಲ್ಡ್ಗಳು. ಈ ಚೈಲ್ಡ್ಗಳನ್ನೆಲ್ಲ ಒಂದ್ ಕಡೆ ಸೇರ್ಸ್ಕೊಂಡು ಮುದ್ದೆ ಸಾರು ತಿನ್ಕೊಂಡು ಬಾಸ್ ದೆವ್ವ 3 ಸಾಯಿಸಿದ್ ಯಾರು ಅಂತ ಡಿಸ್ಕಸ್ ಮಾಡ್ತಾ ಇದೆ, ಅವ್ರನ್ನ ಸಾಯಿಸಕ್ಕೆ. ಹೆಂಗಿದೆ ಕಾನ್ಸೆಪ್ಟ್? ಲೇ ಸಂಜೀವ, ಯಾಕೋ ಅವಾಗವ ಹುಚ್ಚಬೇಕು ಐತಿಯಲ್ಲೋ? ಅಷ್ಟು ಭಯಂಕರವಾಗಿದೆ ನನ್ನ ಕತೆ. ಲೇ, ಇನ್ನು ಪೂರ್ತಿನ ಕತೆನ ಹೇಳಿಲ್ವೋ? ಬರಲೇ ಸಂಜೀವ. ಸಂಜೀವ ಎಲ್ಲೋದಪ್ಪ? ಲೋ ಸಂಜೀವ.
ಯಾಕೋ ಎದುರ್ಕೋತೀಯ ಸಂಜೀವ? ಲೋ ಸಣ್ಣ ಚೈಲ್ಡ್ ತರ ಎದುರ್ಕೋತೀಯಲ್ಲೋ. ನಾನಿನ್ನು ಪೂರ್ತಿ ನಿನಗೆ ಕತೆನೇ ಹೇಳಿಲ್ಲ ಕಣೋ. ಎದುರ್ಕೋಬೇಡ ಬಾರೋ. ಲೋ ಅಯ್ಯ ಬಾರ ಮುಂದ ಬಾರಲೇ ಬಾರ ಸಂಜೀವ ಬಾ ಸಂಜೆ ನೋಡು ಲದ. ನೀವು ನಾನು ಬಿಟ್ರೆ ಇನ್ಯಾರಿದ್ದಾರೆ ಗುರುಗಳೇ? ಸುಮ್ಮನೆ ಗುರುಗಳೇ, ಮೊದಲ ಭಯ ಆಗ್ತಾ ಇದೆ. ನನ್ನ ಹಿಂದೆ ಯಾರು ಹಿಡ್ಕೊಂಡ್ಬಿಟ್ಟವ್ರು ಕಣೋ. ನಿಮ್ಮನೆಗೂ ಯಾರು ಇಲ್ಲ ಗುರುಗಳೇ, ಸುಮ್ಮನೆ ಗುರುಗಳೇ. ನನ್ನ ನೀನು ಅಲ್ಲಿದ್ಯಾ? ನನ್ನ ಯಾರು ಹಿಡ್ಕೊಂಡಿದ್ದಾರೆ ಕಣೋ. ಸಂಜೀವ ಬಾರೋ. ಲೇ ಸಂಜೀವ ಬಿಡ್ಸು ಬಾರ ಸಂಜೀವ ಬಾರ ಬಿಡ್ಸು ಬಾರ ಹಿಡ್ಕೊಂಡಿದಾರ? ಸುಮ್ಮನೆ ಗುರುಗಳೇ, ಮೊದ್ಲೇ ಬಾಯೆಲ್ಲ ಒಣಗ್ತಾ ಇದೆ. ಅಯ್ಯೋ ನನ್ನ ಯಾರು ಹಿಡ್ಕೊಂಡಿರೋದು? ಎಲ್ಲೋ ಹೋಗ್ತಿದ್ದೀರಾ ಗುರುಗಳೇ? ನನ್ನ ಒಬ್ಬನೇ ಬಿಟ್ಟು ಎಲ್ಲೋ ಓಡಾಗ್ತಾ ಇದ್ದೀರಾ? ಅಯ್ಯೋ ಸಾಕ್ ಬಿಡು ನಂದಿನಿ. ಗುರುಗಳೇ ಓಡಿ ಗುರುಗಳಿಗೆ ಚೆಳ್ಳೆ ಹಣ್ಣು. ಚಳ್ಳೆ ಹಣ್ಣಿರ್ಲಿ, ನಮ್ಗೆ ದೆವ್ವ ಅಂತ ತಲೆ ತಿಂತಿದ್ರು. ಕೊಟ್ಟೆ ನೋಡೋನ್ ಚಮಕ್ಕು ಹೆಂಗಿದೆ ದೆವ್ವ ಎದ್ದು ಬಂದಾಗ. ಓಡಿ ಗುರುಗಳೇ ಓಡಿ.